ಯುದ್ಧವನ್ನು ಮಾಡಿದೆವು, ಮಧ್ಯಕ್ಕೆ ಬಂದ ನಾರದ ನಮ್ಮೊಳಗೆ ಸಂಧಾನ ಯೋಗ್ಯತೆ ತಿಳಿದು ಮಂತ್ರಿ ಪದವಿ ಕೊಟ್ಟು ತಿರುಗಾಟದ ಪರಿಣಾಮ
ತಾನು ಶ್ರಮವ ಕಳೆವೆ ಎಂದಿರುತ್ತ ಬರಲು 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 ಕದಂಬವನ ದಿಡಿಗೆ ತಾನು ಶ್ರಮವ ಕಳೆವೆ ಎಂದೆನುದಾಗ ಬರಲು 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 ಕದಂಬವನ ದಿಡಿಗೆ ಅನುಮಾನ ಇತ್ತು ನನಗೆ. ಯಾಕೆ? ಬೇಟೆಗೆ ಹೊರಡುವುದಕ್ಕಿಂತ ಮುಂಚೆ ಬೇಟೆ ಆಗುತ್ತದಾ ಇಲ್ವೋ ಅಂತ ಹೆದರಿಕೆ. ಮತ್ತೆ ತಿರುಗಾಟ ಅರ್ಧದಲ್ಲಿ ನಿಲ್ಲಿಸಿದ್ರೆ ಹೀಗೆ ಅಲ್ವಾ? ಅನಿವಾರ್ಯ. ರಾಜಕೀಯ ಒತ್ತಡ ನಿನಗೆಂತ ನನಗೂ ಕೂಡ ಸ್ವಲ್ಪ ಕಷ್ಟ ಆಯ್ತು ಅಲ್ವಾ? ಎಷ್ಟು ದಿವಸ ಆಯ್ತು ಆದ್ರೂ ಕೂಡ ಬೇಟೆ ಆಡದ ಎಷ್ಟೋ ದಿವಸಗಳು ಕಳೆದು ಹೋಯ್ತು. ಇಂತಹ ಬೇಟೆ ಇದುವರೆಗೆ ಆಡಿದ್ದಿಲ್ಲ ನಾವು. ಕಣ್ಣ ಮುಂಭಾಗದಲ್ಲಿದ್ದವ ನೀನು, ಪಕ್ಕನೆ ತಿರುಗಿ ನೋಡುವಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಇಲ್ಲಿ ಹೋದೆ. ಏನು ತಿಂದ, ಏನು ಕೊಂದೆ ಹೇಳನ್ನ ಮುಂದೆ. ನಿನ್ನನ್ನು ಬಿಟ್ಟು ಹೋದ ಈ ದಾರಿಯಲ್ಲಿ ಮುಂದುವರಿದು ಹೋದೆ. ಹೋಗುವಂತಹ ಸಮಯದಲ್ಲಿ ಸೊಕ್ಕಿದ ಕಾಡು ಕೋಡು ಗರ್ಜಿಸುತ್ತಾ ಮುಂದುವರಿದು ಆಯ್ತು. ಓಡಿಸಿಕೊಂಡು ಹೋದೆ. ಹಿಡಿದಂತಹ ಆಯುಧದಿಂದ ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಾಟ 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 ಕಾಟಿದೆ. ಏನು ಕೊಂದೆ, ಏನು ತಿಂದೆ ಹೇಳು ಮುಂದೆ. ಹಲ್ಲಿನ ತೀಟೆ ಹೋಗಬೇಕು ಅಂತಾದ್ರೆ ಗಟ್ಟಿ ಮಾಂಸ ತಿನ್ನಬೇಕು. ಅದಕ್ಕಾಗಿ ಮುಂದುವರಿತಾ ಹೋಗುವಾಗ ಕಾಡು ಹಂದಿಗಳ ಹಿಂಡು ಮನೋವೇಗವನ್ನು ಬಲ್ಲಂತಹ ನಾನು ಒಂದೇ ನೆಗೆತ ಕೈಯಲ್ಲಿ ಪಾಚಿ ಹಿಡಿದೆ, ನೆಲಕ್ಕೆ ಬಾರಿಸಿದೆ. ಬಡಿದ ಜಾಗ ಅದು ಬಂಡೆ ಕಲ್ಲಾಗಿತ್ತು ನೋಡಿ. ಬಡಿದ ರಭಸಕ್ಕೆ ಬೆಂದು ಬೇಕುದಿಯಾಗಿದೆ. ಮಾಂಸವನ್ನು ಬಾಯಿಗೆ ತುರುಕಿದೆ. ಸೋರುವಂತಹ ರಕ್ತಕ್ಕೆ ಬಾಯೊಡ್ಡಿದೆ. ಹಸಿವು ನಿವಾರಣೆಯಾಗಿದೆ. ಏತಮ್ಮ, ಆದ್ರೆ ಒಂದು ತಿಂದ್ರೆ ಹೊಟ್ಟೆ ಬಾರ, ತಿನ್ನದಿದ್ರೆ ಮುಂದೆ ಅಡಿಡುವುದಕ್ಕಾಗುವುದಿಲ್ಲ. ಶ್ರಮ ಜಲ ಇಳೀತಾ ಉಂಟು. ಈ ಸಮಯದಲ್ಲಿ ಎಷ್ಟು ಶಕ್ತಿ ಆಗ್ತದಲ್ಲ ಅಲ್ವಾ? ಗೊತ್ತೇ ಆಗಲಿ. ಹಾಗಿದ್ರೆ ನಮಗೆ ಗಾಳಿ ಅವಶ್ಯಕತೆ ಇದೆ. ಬರ್ತಾ ಇದೆಯಾ ಗಾಳಿ? ಇಲ್ಲ, ನಾವು ತಗ್ಗು ಪ್ರದೇಶದಲ್ಲಿ ಇದ್ದೇವೆ. ಗಾಳಿ ಬೀಸುವುದು ಎಲ್ಲಿ? ಅವನಿಗೆ ಅನುಕೂಲವಾಗುವ ಪ್ರದೇಶ ಕಾಣ್ತಾ ಇದೆ. ತುಹಿನಾದ್ರಿ ಸಮಯದಲ್ಲಿ ಕೇಳಿಸಿ ಸಮಯದಲ್ಲಿ
ಪಾಡುತ್ತಿಹ ದೇವಿಯೋ ಪಾಡುತ್ತಿಹ ಗಾಯನವ ಆಲಿಸುತ್ತ ಆಲಿಸುತ್ತ ಯಾರು ಆಲಿಸುತ್ತ ಯಾರು ತಳುವದ ಸಮಯದಲ್ಲಿ ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿದವರಿದ್ದೇವೆ. ನಿಜ ನೋಡಿದೆಯೋ? ಏನು ಮಂದ ಮಾರುತ ಮಂದವಾಗಿ ಬೀಸುತ್ತಾ ಇದ್ದಾನೆ. ಕೆಳಗೆ ನೋಡಿದೀಯ ಪ್ರಪಾತ ಯಾರಾದ್ರೂ ನೋಡಿದ್ರೆ ಎದೆ ಒಡೆದು ಸತ್ತು ಹೋಗಬೇಕು. ಮತ್ತೆ ಆದ್ರೆ ನಾವು ಹಾಗಲ್ಲ. ಅಲ್ಲ, ಹಸಿದ ಹುಳಿಯನ್ನಾದ್ರೂ ಹಿಡಿದು ಹಿಂಸೆ ಅದರ ಕೆನ್ನೆತ್ತರನ್ನು ಹೀರುವಂತಹ ಮೇರುವಲ್ಲದಿದ್ದೇವೆ. ಯಾವುದೇ ಹೆದರಿಕೆ ಏನು ತಂಗಾಳಿಗೆ ತನುವನ್ನೊಡ್ಡಿದಂತಹ ಈ ಕಾಲಕ್ಕೆ ಪ್ರಕೃತಿಯನ್ನೊಮ್ಮೆ ಕಣ್ಣರಳಿಸಿ ನೋಡಿದಾಗ ವರ್ಣಿಸುವಂತಹ ಮನಸ್ಸಾಗುತ್ತಾ ಇತ್ತು. ವರ್ಣಿಸುವುದು ಆದ್ರೆ ಆಗುವುದಿಲ್ಲ. ಬೇಡ, ಅದಕ್ಕೆ ಅಪಸ್ವರ ಅಡ್ಡವಾಗಿ ಬಂದ ಹಾಗೆ ಏನು ಕಾರಣಾಂತರಗಳಿಂದ ಅಲ್ಲ 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 ಬೇಡ, ಏನೋ ಒಂದು ಅಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆಯಲ್ಲ. ಏನು ಹೇಳಿದ್ಯಾನೋ? ಅಲೆ ಅಲೆ ಅಲೆಯಾಗಿ ಕೇಳಿ ಬರುತ್ತಿರುವಂತಹ ಯಾವುದೋ ಒಂದು ಧ್ವನಿ. ಒಂದು ಧ್ವನಿ ಅಲ್ಲ, ಎರಡೆರಡು ಮಿಶ್ರ. ಕೇಳುತ್ತಾ ಇರುವಾಗ ಮನಸ್ಸಿಗೆ ಸಂತೋಷ ಆಗುವುದೇನೋ ಸತ್ಯ. ನಾನು ಮುಗೀತದೆ ಅಂತ ಭಾವಿಸಿದೆ. ಇದು ಮುಗಿಸುವಾಗ ಆ ಕಡೆಯಿಂದ ಹೇಳ್ತದೆ. ಆದ್ರೆ ನಾವು ನಿಂತಿರುವಂತಹ ಬಂಡೆಗಲ್ಲು ಸ್ವಲ್ಪ ಸಣ್ಣದಾಯಿತು. ಇಲ್ಲದಿದ್ರೆ ನಾವು ಕೆಳಗೆ ಬೀಳ್ತಾ ಇದ್ವಿ ಅಲ್ವಾ? ಏನು ಹೇಳು ಅಮ್ಮ. ಏನೋ ಅದು ಏನು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು ನನಗೆ. ನಾನು ಮೊದಲಾಗಿ ಭಾವಿಸಿದ್ದು ಹೇಗೆ ಬಿದಿರ ಮೇಲೆಗಳು ಒಂದಕ್ಕೊಂದು ಘರ್ಷಣೆ ಆಗುವಾಗಂತಹ ಬರುವಂತಹ ಸ್ವರ ಅಂತ.
ಇದು ಜುಯಿ ಅಲ್ಲ ಅಲ್ವಾ? ಇದು ಶ್ರುತಿಯಲ್ಲೇ ಉಂಟು. ಹಾಗಿದ್ರೆ ಮರಿದುಂಬಿಗಳ ಜಯಂಕಾರ ಒಂದೊಂದು ಸಲ ಶ್ರುತಿಯಲ್ಲೇ ಕೇಳುತ್ತದೆ. ಆದ್ರೂ ಅದಕ್ಕಿಂತ ಇಂಪಾಗಿ ಕೇಳುತ್ತಾರೆ. ಅದು ಅಲ್ಲ ಇದು ಅಲ್ಲ. ಮತ್ತೆ ಏನು? ಕೇವಲ ಧ್ವನಿ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಮತ್ತೊಂದು ಸ್ವರವನ್ನು ಆಲಿಸಿದೆಯಾ? ಅಮ್ಮ ಕೇಳಿ ಬಂದ ಸ್ವರ ಮೊದಲಾಗಿ ಅದೋ ಇದು ಎನ್ನುವಂತಹ ಚರ್ಚೆ ಇತ್ತು ನಮಗೆ. ಆದ್ರೆ ಅದು ಯಾವುದು ಅಲ್ಲ. ಅರ್ಥ ಆಯ್ತು. ಅದರ ಜೊತೆಯಲ್ಲಿ ಬಂದಂತಹ ಧ್ವನಿ ಏನು ಅರ್ಥವಿಸಿದೆಯಾ? ವೀಣೆ ವೀಣೆ ಸುಶ್ರಾವ್ಯಕರವಾಗಿ ಈ ರೀತಿಯಾಗಿ ವೀಣೆಯನ್ನು ನುಡಿಸಬೇಕು ಅಂತಾದ್ರೆ ಇದು ಅವಳೊಬ್ಬಳಿಗೆ ಸಾಧ್ಯ. ಯಾರು ಬಂದವಳು? ಬೇರೆ ಯಾರು ಅಲ್ಲ. ಯಾರು?
ಮೇಲ್ಲೋಕದವಳು, ಮೇಲ್ಲೋಕ, ಸತ್ಯಲೋಕದವಳು, ಸತ್ಯಲೋಕ, ಬ್ರಹ್ಮನ ರಾಣಿ, ರಾಣಿ, ಪನ್ನಗವೇಣಿ, ಹೇಳಿ, ಪುಸ್ತಕ ಪಾಣಿ, ಪಾಣಿ, ಅವಳೇ ವಾಣಿ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಬ್ರಹ್ಮನ ಸೃಷ್ಟಿ ಸ್ವಂತವಾಗಿ ನೆರವೇರಬೇಕಾದರೆ ಹಾ. ಆ ವಾಣಿಯೇ ಬಳಿಯಲ್ಲಿರಬೇಕಂತೆ. ಹಾ. ಹಾಗಿರುವಾಗ ಬಿಟ್ಟು ಬರುವುದಕ್ಕೆ ಸಾಧ್ಯವೇ ಇಲ್ವಾ? ಇಲ್ಲ. ಮತ್ತೆ ಯಾರು? ಇದು ಹೆಣ್ಣಿನ ಧ್ವನಿ ಅಲ್ಲ ಅಲ್ವಾ? ಇದು ಗಂಡಸರ ಸ್ವರ. ಗಂಡಸರ. ಅವ ಇದ್ದಾನಲ್ಲ, ಯಾರು? ಕುದುರೆ ಮುಖವನ್ನು ಇದ್ದಾನವ? ಇದ್ದಾನೆ ಮತ್ತೆ? ಹಾ. ಹಾ, ಇದ್ದಾನೆ. ನಮ್ಮ ಹೆಸರು ಕೇಳಿದ್ರೆ ನಿಲ್ಲಿಕ್ಕಿಲ್ಲ ಅವ. ಅದೇ ಹಾ. ಅವಲೇ ಒಂದು ಸಂಗೀತವನ್ನು ಹಾಡುತ್ತಾ ಇದ್ದಾನೆ. ಓ ತಮ್ಮ, ಕುದುರೆ ಮುಖದವ. ಮುಖ ಹೇಗಿದ್ರೆ ನಮಗೆ ಅದೇ ಸಂಗೀತ ಕೇಳುವಂತದ್ದು. ಸ್ವರ ಒಳ್ಳೆದು, ತುಂಬುರಲ್ಲ ಇದು. ಮತ್ತೆ ಯಾಕಂದ್ರೆ ಅವ ಸುರಪಕ್ಷಪಾತಿ. ಚಂಡಮುಂಡರು ಈ ಕಾಡಿಗೆ ಪ್ರವೇಶ ಮಾಡಿದ್ದಾರೆ ಅಂತ ತಿಳಿದ್ರೆ ಅರೆಗಳಿಗೆ ನಿಲ್ಲುವವನ ಅವರಲ್ಲ. ಇದು ವಾಣಿ ಅಲ್ಲ, ಮತ್ತೆ ತುಂಬುರಲ್ಲ, ಮತ್ತೆ ಅದು ಅಲ್ಲ ಇದು ಅಲ್ಲ ಅಂತ ಚರ್ಚೆ ಬೇಡ. ಇದು ತಿಳಿಬೇಕು ಅಂತ ಆದ್ರೆ ಶೋಧನೆ ಮಾಡಬೇಕು. ಯಾವ ರೀತಿ ಶೋಧನೆ? ದಕ್ಷಿಣ ಭಾಗದಿಂದ ಕೇಳಿ ಬರ್ತಾ ಇದೆ ಸ್ವರ ಹಿಡೇ ಸ್ವರ ಪಿಡಿದು ನಡೆತರಲು ಸ್ವರವಿಡಿದು ನಡೆತರಲು ಸ್ವರ ಪಿಡಿದು ನಡೆತರಲು ನಡೆತರಲು ಅಮೃತ ವರ್ಷಿಣಿರ ಸ್ವರ ಪಿಡಿದು ನಡೆತರಲು ಅಮೃತ ವರ್ಷಿಣಿ ರಾಗ ಸುಸ್ವರ ಬಿಟ್ಟಿದ್ದು ನಡೆತರಲು 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 ತನುವಿನ ಪರಿಮಳವು ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು ಕೌತುಕ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಪರಿಮಳವಿಡಿದು ಮುಂಬರಿಯೇ
ಬಲಗಾತ್ರಿ ಶರದಿಂದು ವದನ ಕರಿನ ನೀನೆ ಗೆಲ್ಲುವುದು ಮಣಿ ಮಣಿಯುವೆ ನೋಡೆ ಮರಣ ಕೂಗಣೆ ಅಂದಿಯಳು ನೀರೇ ಮರಣ ಕೂಗಣೆ ಅಂದಿಯಳು ನೀರೇ ದಿನ ತಗದಿನ ದಿನ ತಗದಿನ ತೋದಿನ ತಗದಿನ ತೈದಿನ ಮುಗೀತು. ಈಗ ಉಂಟಲ್ಲ, ನೀನು ಸ್ವಲ್ಪ ಹೊತ್ತಿದ್ರೆ ಮತ್ತೆ ಎತ್ತಿಕೊಂಡೇ ಹೋಗ್ಬೇಕಲ್ಲ ಅಲ್ವಾ? ಅಮ್ಮ, ಅಣ್ಣ. ಸ್ವರದ ಉಗಮ ಸ್ಥಾನ ಎಲ್ಲಿಂತ ಹುಡುಕುತ್ತಾ ಬಂದವರು ನಾವು. ಅಲ್ಲಿ ಹೊರಡುವಾಗ ಹೀಗಿರ್ಲಿಲ್ಲ, ಇಲ್ಲಿ ಪ್ರಾರಂಭಿಸಿದ ಮೇಲೆ ಗೊತ್ತು ನಮಗೆ. ಇಷ್ಟ ದೀರ್ಘ ಉಂಟು ಅಂತ ಈಗಲೇ ಗೊತ್ತಾದ ಅಣ್ಣ. ಗೊತ್ತಾಯ್ತು ಬಾ, ಗೊತ್ತಾಯ್ತಾ? ಇಲ್ಲಿ ಬಾ, ಬಂದೆ. ಸ್ವರದ ಉಗಮ ಸ್ಥಾನ ಎಲ್ಲಿ ಎಲ್ಲಿ? ಹುಡುಕ್ತಾ ಮುಂದೆ ಬರುವಾಗ ಅಲ್ಲಿ ನೋಡು ಅಲ್ವಾ? ತಟ್ಟನೆ ನಮ್ಮನ್ನು ತಡೆದು ನಿಲ್ಲಿಸಿದಂತಹ ಅನುಭವ. ಕೋಟಿ ಸೂರ್ಯ ಪ್ರಕಾಶ ಒಂದಾಗಿ ಕಾಣಿಸ್ತಾ ಇದೆ. ನಿಜ. ಆಕಾಶದಿಂದ ಇಳಿಸಲ್ಪಟ್ಟಂತಹ ಒಂದು ಉಯ್ಯಾಲೆ, ಬಂಗಾರದ ಉಯ್ಯಾಲೆ. ಸೂರ್ಯನ ಕಿರಣ ಒಂದಿಷ್ಟು ಕೂಡ ಕಾಡಿಗೆ ಬೀಳುವುದಿಲ್ಲ. ಆದರೂ ಕೂಡ ಕೋಟಿ ಸೂರ್ಯ ಪ್ರಭೆ
ಅವಳ ಮುಖದಿಂದ ಹೊರಬರುತ್ತಿರುವಂತಹ ಕಾಂತಿ ಅವಳ ಕಿರೀಟ ನೋಡು, ಪಳ ಪಳ ಪಳ, ಬಹುಶಃ ಹೊಸತ್ತು ಅಂತ ಅಲ್ವಾ? ಆಗಿರ್ಲಬಹುದು. ಅಲ್ಲ, ಪ್ರಕಾಶಕ್ಕೆ ಆ ರೀತಿಯಾಗಿರುವಂತಹ ಮೆರುಗು ಏನು ಏನೇ ಇರಲಿ, ಅವಳನ್ನು ನೋಡುತ್ತಾ ಇದ್ರೆ ನಾಕದ ಸತಿಯರ ನೂಕಲಿ ಮಡು ಹೇಗೆ, ಸೀಕೆಯ ನೋಡದ ನೇತ್ರಗಳು ಯಾತಕ್ಕೆ ನೇಗುರುಳ ಸಿರಿಮುಡಿಯ ಮೌಳಾದರದ ಕಪ್ಪು ಕಂಠದ ತರಳನಯನದ ಸಂಪಿಗೆಯ ನಾಸಿಕದ ಹಂಸಗಮನ. ನಮ್ಮ ಶಬ್ದ ಭಂಡಾರದಲ್ಲಿ ಸ್ವಲ್ಪ ಕಡಿಮೆ, ಆದರೂ ಕೂಡ ಇವಳನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಕಾಡಿನಲ್ಲಿ ಇಂತಹ ರೂಪವತಿ ಓರ್ವಳು ಇದ್ದಾಳೆ ಅಂತಾದ್ರೆ ಯಾಕೆ ಬಂದಿದ್ದಾಳೆ? ಮದುವೆ ಆಗ್ಲಿಲ್ವಾ? ಮನೆ ಇಲ್ವಾ? ಮಠ ಇಲ್ವಾ? ಇದ್ರೆ ಯಾಕೆ ಬಂದಿದ್ದಾಳೆ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ನಾನು ಅಷ್ಟೊತ್ತಿಂದ ಗಮನಿಸ್ತಾ ಇದ್ದದ್ದು ಏನಂತ ಭಾವಿಸಿದ್ದಿ? ಸರಿಯಾಗಿ ನೋಡು. ಮದುವೆಯಾದಂತಹ ಯಾವ ಲಕ್ಷಣವಾಕೆಯಲ್ಲಿ ಕಾಣಿಸುವುದಿಲ್ಲ. ಹಾಗಿದ್ರೆ ಕಾಡಿಗೆ ಯಾಕೆ ಬಂದಿದ್ದಾಳೆ? ಗೊತ್ತಾಯ್ತು. ಚಂಡಮುಂಡರು ಈ ಕಾಲದ ಪ್ರವೇಶ ಮಾಡ್ತಾರೆ ಎನ್ನುವಂತಹ ವಿಚಾರವಳಿಗೆ ಗೊತ್ತುಂಟು. ವರಾನ್ವೇಷಣೆಗಾಗಿ ಬಂದಿದ್ದಾಳೆ. ಆಗಿರಲಬಹುದು. ಏನೇ ಆಗ್ಲಿ ಆಕೆಯ ಮನಸ್ಸೇನು ಅಂತ ತಿಳಿಯುವ ಪ್ರಯತ್ನ ಮಾಡುವ. ಒಂದು ವೇಳೆ ಒಪ್ಪಿಗೆ ಸಿಕ್ಕಿದ್ರೆ ನೀನು ಅಣ್ಣಲ್ವಾ? ತಂದೆಗೆ ಸಮಾನ. ಈಗ ಮಾತಾಡೋದು ಯಾರು? ಹೋಗಿ ಬೇಗ ಮಾತಾಡ್ಬೇಕು. ಒಂದು ಮದುವೆ ಆಗ್ಬೇಕು, ಬೇಗ ಮುಗಿಸ್ಬೇಕು. ಹೆಚ್ಚು ಮಾತಾಡ್ಬೇಕು ಅಣ್ಣ. ಬೇಡ, ಸಮಯದ ಅಭಾವ ತುಂಬ ಇದೆ ಅಲ್ವಾ? ಬ್ರಹ್ಮಚರ್ಯ ವೃತ ದೇವರು ಹೇಳಿದ್ದಾರೆ. ಬ್ರಹ್ಮದೇವ ಕೊಟ್ಟಿರುವಂತಹ ವರ ಅಲ್ಲ ಇದು, ನಮ್ಮ ಪಾಲಿಗೆ ಶಾಪ. ಯಾವತ್ತು ಬ್ರಹ್ಮಚರ್ಯ ವೃತ ಕೆಟ್ಟು ಹೋಗುತ್ತದ ಆವತ್ತು ನಮಗೆ ಬಾರೋಣ. ಅದುವೇ ನಿಮ್ಮ ಸಾವಿಗೆ ಕಾರಣವಾಗುತ್ತದೆ. ಹಾಗಂತ ಇವಳನ್ನು ಬಿಟ್ಟು ಹೋಗಲು ಬಾರದು. ಒಂದು ಹೆಣ್ಣಿಗೆ ಬೇಕಾಗಿ ಚಂಡಮುಂಡರು ಶತ್ರು ಅಂತ ಆಗಬಾರದು ಅಲ್ವಾ? ಇವಳಿಗೊಂದು ಗತಿಯನ್ನು ಕಾಣಿಸಲೇಬೇಕು. ಅದಕ್ಕೆ ತಿಳಿದವರು ಹೇಳಿದ್ದು ಏನು? ನೀರಿನಲ್ಲಿ ಮೀನಿಯ ಹೆಜ್ಜೆಯನ್ನಾದ್ರೂ ಹುಡುಕಬಹುದು, ಕಾಗೆಗಳಲ್ಲಿ ಬಿಳಿಯ ಕಾಗೆಯನ್ನು ಆರಿಸಿ ಮತ್ತೆ ಹಚ್ಚಲಬಹುದು. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡುವುದಕ್ಕೆ ಆಗುವುದಿಲ್ಲ ಅಲ್ವಾ? ನಿನ್ನಲ್ಲಿ ಒಂದು ಮಾತಾಡ್ತಾರೆ, ನನ್ನಲ್ಲಿ ಬೇರೆಯೇ ಹೇಳ್ತಾರೆ. ಆದ್ರೆ ಇವಳನ್ನು ನೋಡ್ತಾ ಇರ್ಬೇಕು. ಅದಕ್ಕೊಂದು ವ್ಯವಸ್ಥೆ, ಬೇರೆ ಏನು ಅಲ್ಲ. 14 ಲೋಕದೊಡೆಯ ನಮ್ಮಣ್ಣ ಶುಂಭ, ಅವನಿಗೆ ತಕ್ಕ ಒಳಿಕೆ. ಮೇರೆವ ಕದಂಬ ವನವನಿ ಪುಗುತ್ತಲೇ ಶುಂಭನಾಜಳೆಯಲಿ ಮೆರವ ಕದಂಬವನವನೆ ಪಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಗಂಡು ಸುಗ್ರೀವ ಹಂಬಲಿಸಿದನೇ ಶಿವ ಶಿವ ಸ್ಮರಣ ಬಿಗುರೈ ಸಿಲುಕುತ್ತಲಿ ನಮ್ಮಯ ಶುಭ ಕೆಟ್ಟ ನೋವು ತಿಳಿದು ನೋಡಲು ಈಕೆ ಮಾನಿನಿಗೆ ತಿಳಿದು ನೋಡಲಿಕೆ ಈಕೆಯು ಮಾನಿನಿಗೆ ಪಡೆದು ಕದಂಬ ಕಾಂತಾರವನ್ನು ಪ್ರವೇಶಿಸುವನು ನಾನು. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸಾಮಾನ್ಯವಾದಂತಹ ಕದಂಬ ಕಾಂತಾರವೊಂದು ಮೆರವ ಕದಂಬ ಕಾಂತಾರವಾಗಿ ವಿಜೃಂಭಿಸುತ್ತಿದೆಯಲ್ಲ. ದುರ್ದಮ್ಯ ಧೀರತೆಯಿಂದ ಶೋಭಿಸುತ್ತಿದ್ದಂತಹ ಕದಂಬ ಕಾಂತಾರ ಇಂದಿಗೆ ಸಹಸ್ರ ಪಕ್ಷಿಗಳ ವಸಂತ ಗಾನದಿಂದ ಮಂಜುಳವಾಗಿ ಗೋಚರಿಸುತ್ತಾ ಇದೆ. ಅರಳಿ ನಿಂತಹ ಮಂದಾರ ಪುಷ್ಪದ ಹೂಗಳೂ ನನ್ನನ್ನು ಸ್ವಾಗತಿಸುವುದೂ ಅಲ್ಲ. ಕೆಂಪು ಬಣ್ಣದ ಹೂಗಳನ್ನು ಬಿಟ್ಟರೆ ಬೇರೆ ಹೂಗಳನ್ನೇ ಕಂಡದ್ದಿಲ್ಲ ಕದಂಬ ಕಾಂತಾರದಲ್ಲಿ. ಹಾಗಾದರೆ ಈ ಪರಿವರ್ತನೆಗೆ ಕಾರಣ ಏನು? ಕಾರಣ ಯಾರು ಎನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲೇ ಹಾಕಿಕೊಂಡ ಕಾಲಕ್ಕೆ ಹೌದೂ ಚಂಡಮುಂಡರಾಡಿದಂತಹ ಮಾತುಗಳು ಈ ಹೊತ್ತಿಗೆ ಸತ್ಯವಾಗಿ ಗೋಚರಿಸುತ್ತಾ ಇದೆ. ಕುಂಕುಮ ಧೂಳಿಯ ದಿಗ್ತಟ ವೇದ್ಯ ಓಕುಳಿಯಲ್ಲಿ ಮಿಂದು ಕೋಟಿ ವಿಹಂಗಮಗಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೋಯಿತು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿ ಹೊಳೆಯನ್ನೇ ಹರಿಸಿರವಿ ಇಂದ್ರಾಶಿಯಲ್ಲಿ ಮೂಡಿದಾಗ ಜಡದಡದಲ್ಲಿಯೂ ಕೂಡ ಭಾವಜ್ವಾಲೆ ಸ್ಪಂದಿಸುವಂತೆ ಸಕಲಾರಾಧದ ಅನುಭವದ ಬೋಧನ ರಸ ಪುಣ್ಯಗೊಳ್ಳುವಂತೆ ಭಾಸವಾಗುತ್ತಾ ಉಂಟಲ್ಲ. ಯಾವುದೋ ಒಂದು ಬೆಳಕಿನಿಂದ ಆ ಪ್ರದೇಶ ಬೆಳಕಾಗಿದೆ ಎನ್ನುವುದು ಸ್ಪಷ್ಟವೇ ಹೌದು. ಹಾಗಾದ್ರೆ ಆ ಬೆಳಕಿನ ಪುಂಜ ಅಲ್ಲಿರುವುದಕ್ಕೆ ಕಾರಣ ಏನು? ಕಾರಣ ಯಾರು? ನನ್ನಲ್ಲೇ ನಾನು ಪ್ರಶ್ನಿಸಿದರೆ ಉತ್ತರ ಸಿಗುವುದಿಲ್ಲ ತಾನೇ. ಆ ಬೆಳಕಿನ ಮೂಲವನ್ನು ನಿರೀಕ್ಷಿಸುತ್ತಾ ಸಾಗುತ್ತೇನೆ.
ಸಿಕ್ಕುವಳೆ ದಾನವಯೇ ಸಿಕ್ಕುವಳೆ ದಾನವಯೇ ಸಿಕ್ಕಲು ದಕ್ಕುವಳೆ ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಯ ಮಾತೆ ಸಿಕ್ಕುವಳೆ ದಾನವಗೆ ಮಕ್ಕಳಾಟಿಕೆಯಾಯಿತು ನಮ್ಮದು ನಮ್ಮದು ರಕ್ಕಸಾನ್ವಯ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವನ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವನ ಸಿಕ್ಕುವಳೆ ಸಿಕ್ಕಲು ತಕ್ಕುವಳೆ ವಿಜೃಂಭಿಸುತ್ತಿರುವಂತಹ ಪುಂಡರೀಕಾಕ್ಷನ್ನು ನೋಡಿದೆ. ಮದುವೆಯಾಗುವ ಹೆಣ್ಣು ಮಗಳು ಕುಳಿತುಕೊಳ್ಳುವ ಭಂಗಿಯೇ ಇದು. ಅಷ್ಟೊಂದು ಗರ್ವದಲ್ಲಿ ಕುಳಿತುಕೊಳ್ಳುತ್ತಾಳೆಂತಾದರೆ ಇವಳು ಹೆಣ್ಣಲ್ಲ ಎನ್ನುವುದು ಸ್ಪಷ್ಟವೇ ಆಗಿ ಹೋಯಿತು. ತನ್ನ ಪ್ರಭುತ್ವದ ಧ್ವಜದಿಂದ 3 ಲೋಕದಲ್ಲೂ ಕೂಡ ಗಡಗಡನೆ ನಡೆದಿದ್ದಂತಹ ಶುಂಭಾಕ್ಯ ಯಕಶ್ಚಿತ್ ಮನ್ಮಥನ ಶರಕ್ಕೆ ತನ್ನನ್ನು ತಾನು ತೆತ್ತುಕೊಂಡ ಅಂತಂದ್ರೆ ಅರ್ಥ ಏನು? ಲೋಕ 3ರಲ್ಲಿಯೂ ಕೂಡ ತನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವನ್ನು ತೋರಿದಂತಹ ಶುಂಭಾಕ್ಯ ಒಂದು ಹೆಣ್ಣಿಗಾಗಿ ಸೋತ ಅಂತ ಹೇಳುವುದು ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಇವಳು ಹೆಣ್ಣಲ್ಲ ಎನ್ನುವುದು ಸ್ಪಷ್ಟವೇ ಆಗಿ ಹೋಯಿತು. ಹೆಣ್ಣಲ್ಲದಂತಹ ಇವಳನ್ನು ತನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾಗಿಸ್ತೇನೆ ಎನ್ನುವಂತಹ ನಿಲುವಿನಿಂದ ಮುಂದತ್ತಿಕೊಂಡು ಬಂದ ಅಂತಾದರೆ ಸಿಕ್ಕುವಳೇ ಈಕೆ, ಸಿಕ್ಕಿದರೂ ದಕ್ಕುವಳೇ ಈಕೆ. ಹಾಗಾದ್ರೆ ಈ ಪ್ರಯತ್ನಕ್ಕೆ ಏನೆಂದು ಹೆಸರು? ಮಕ್ಕಳ ಆಟಿಕೆಯಾಯಿತು. ನಮ್ಮ ಆಡುವ ಮಕ್ಕಳು ಮನೆಯ ಕಟ್ಟಿ ಆಟ ಸಾಕೆಂದೆನಿಸಿದಾಗ ಮತ್ತೆ ಆಟಕ್ಕೆ ಸಂಬಂಧಿಸಿದಂತಹ ಎಲ್ಲವನ್ನೂ ತಾವು ಎಲ್ಲಿಂದ ತಂದರೂ ಅಲ್ಲಿಗೆ ಕೊಂಡು ಹೋಗಿ ಇಡ್ತಾರೆ. ಮಕ್ಕಳ ಆಟಿಕೆಯ ಆಟ. ಅಮ್ಮ ಬನ್ನಿ ಊಟಕ್ಕಾಯಿತು ಅಂತ ಹೇಳುವಾಗ ಆಟ ಮುಗಿಯಿತು ಅಂತ ಹೇಳ್ತಾರೆ. ಹಾಗೆ ಅಂತ ಎಣಿಸಿದ್ನೋ ಈಕೆಯನ್ನು ಕರೆದುಕೊಂಡು ಬರುವಂತಹ ಪ್ರಯತ್ನ. 3 ಲೋಕವನ್ನು ಕೂಡ ತನ್ನ ಕಕ್ಷಿಯೊಳಗಿಟ್ಟು ಸಲಹುವಂತಹ ಮಹಾಮಾತೆ ಈಕೆಲ್ಲವೂ ಕಣ್ಣೆದುರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಯಾವ ಭವ್ಯವಾದ ಕನಸನ್ನಿಟ್ಟುಕೊಂಡು ಈ ಶೋಣಿತವನ್ನು ಕಟ್ಟಿ ಬೆಳೆಸಿದ್ದನೋ ನಮ್ಮ ಶುಂಭಾಕ್ಯ, ಅವೆಲ್ಲವೂ ಕೂಡ ಪುಡಿ ಪುಡಿಯಾಗುವಂತಹ ದೃಶ್ಯ ನನ್ನ ಕಣ್ಣೆದುರಿಗೆ ಕಾಣಿಸುತ್ತಾ ಉಂಟು. ಇವಳ ಕೈಯಲ್ಲಿರುವಂತಹ ಕತ್ತಿಗೆ ನಮ್ಮವರ ಕುತ್ತಿಗೆ ಬೀಳುವಂತಹ ಚಿತ್ರಣ ಕಾಣುತ್ತಾ ಇದ್ದರೂ ಕೂಡ ಹೆಚ್ಚು ಮಾತಾಡುವ ಹಾಗಿಲ್ಲ. ಯಾಕೆ? ಒಡೆಯನ ಆಜ್ಞೆ ಆಗಿದೆ, ಬೇಗ ಮುಗಿಸಿ ಬಾ ಎನ್ನುವ ಹಾಗೆ, ಕರೆದುಕೊಂಡು ಬಾ ಎನ್ನುವಂತಹ ಆಜ್ಞೆ ಅವಳಿಂದಲೇ ಆಗುವಾಗ ಮಿಕ್ಕ ಮಾತೇನು? ಹೊರಗಿರುವಂತಹ ಈ ದೇಹಶುಂಭನ ಅನ್ನದ ಋಣಕ್ಕಾಗಿ ಬಿದ್ದು ಹೋಗಲಿ, ಒಳಗಿರುವಂತಹ ಭಾವ ಅವಳಿಗೆ ಅರ್ಥವಾಗಲಿ ಎನ್ನುವಂತಹ ನಿಲುವಿನಿಂದಲೇ
ನಮಿಸಿ ನುಡಿಸ್ತೇನೆ. ಮಾತೇ ಮಾತೊಂದಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ ಭೂತಳ ಮೂರಡುಳ ತನಿಗಿದಿರುವ ಭೂತಳ ಮೂರರುಳ ತನಿಗಿದಿರುವ ಖ್ಯಾತನವನು ನಿಮ್ಮ ನಾತನಗುವನಂತೆ ಮಾತು ಮಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯಂ ಕಳುಹಿರುವ ಲೋಕಶಕ್ತಿ ನೀನು ಎನ್ನುವುದನ್ನು ಅರ್ಥೈಸಿಕೊಂಡೆ. ನಿನ್ನ ಪದಪಯೋಜಗಳಿಗೆ ನನ್ನ ನೆತ್ತಿಯನ್ನು ಒತ್ತಿದ್ದೇನಮ್ಮ. ನೀನೇನು ನೀನಾರು ಎನ್ನುವುದನ್ನು ಅರ್ಥೈಸಿಕೊಳ್ಳಲಾದಂತಹ ಶಕ್ತಿಗಳೆಲ್ಲವೂ ಕೂಡ ನೇತಿಯಿಂದ ಹೇಳಿದು ಬಂತು. ನನ್ನ ಹೃದಯದೊಳಗೆ ನಿನ್ನದ್ದಾದಂತಹ ಸ್ವರೂಪವನ್ನು ಅಚ್ಚೊತ್ತಿಕೊಂಡ ಬಳಿಕವೂ ಕೂಡ ಈ ಹೊತ್ತಿಗೆ ಏನು ಮಾತಾಡಬೇಕು ಎನ್ನುವುದು ಅರ್ಥವಾಗದೇ ಇರುವಂಥ ಸ್ಥಿತಿಯಲ್ಲಿ ಮಾತೇ ಅಂತ ನಿನ್ನನ್ನು ಕೊಂಡಾಡಿದ ಮರುಕ್ಷಣದಲ್ಲಿ ಅಕ್ಷರಗಳು ಹೊರಹೊಮ್ಮುತ್ತಾ ಉಂಟಮ್ಮ. ಮಾತೇ, ನೀನಿಲ್ಲಿ ಹೀಗೆ ಯಾಕೆ ಕುಳಿತಿದ್ದಿ ಎನ್ನುವುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಕೇವಲ ದೃಷ್ಟಿಗೋಚರ ಮಾತ್ರದಿಂದಲೇ ಇಲ್ಲಿರುವಂತಹ ಸಕಲ ಪ್ರಾಣಿಗಳಲ್ಲಿರುವಂತಹ ವೈರವನ್ನು ದೂರ ಮಾಡಿ ಅವೆಲ್ಲವೂ ಕೂಡ ಪ್ರೀತಿ ಮಾತ್ರವಾಗುವಂತೆ ತೊಡಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳವಳು ನೀನು ಎನ್ನುವುದನ್ನು ಅರ್ಥೈಸಿಕೊಳ್ಳಿ. ನಿನ್ನ ಕಾಲಬುಡದಲ್ಲಿ ಎಲ್ಲವೂ ಆಟ ಆಡುತ್ತಾ ಉಂಟಮ್ಮ. ಹಾಗಂತ ಆ ಸಾಮರ್ಥ್ಯವನ್ನು, ಆ ಶಕ್ತಿಯನ್ನು ಕೇವಲ ಈ ಸೀಮಿತ ಪ್ರದೇಶಕ್ಕೆ ಯಾಕಮ್ಮ ಸೀಮಿತಗೊಳಿಸ್ತೀವಿ? ನೀನಿರುವಂತಹ ಈ ಪ್ರದೇಶ ಶುಂಭ ಎನ್ನುವಂತಹ ಪ್ರಭುವಿನ ಆಳ್ವಿಕೆಗೆ ಒಳಪಟ್ಟದ್ದು. ನಾನವನ ಮಂತ್ರಿ, ಸುಗ್ರೀವ ನಾಮಕರು. ಅನ್ನ ಕೊಟ್ಟವನನ್ನು ಅಪ್ಪ ಅಂತ ಹೇಳಿದವರು ನಾವೆಲ್ಲರೂ ಕೂಡ. ಆದ್ದರಿಂದಲೇ ಅನ್ನ ಕೊಟ್ಟವನು ಹೇಳಿ ಕಳಿಸಿದ್ದಾನೆ, ನಿಮಗೆ ಅಮ್ಮ ಆಗುವವಳು ಅಲ್ಲಿದ್ದಾಳೆ ಎನ್ನುವ ಹಾಗೆ. ಆದ್ದರಿಂದಲೇ ಯೋಗ್ಯತಾವಂತೆ ಆದಂತಹ ನೀನು ನಿನ್ನ ಸಾಮರ್ಥ್ಯವನ್ನು ಇಲ್ಲಿಗೆ ಸೀಮಿತಗೊಳಿಸದೆ ಖ್ಯಾತ ನವನು ನಿನ್ನ ನಾಥನಾಗುವನಂತೆ ಇಳಿದು ಬಾ ಅಮ್ಮ, ಇಳಿದು ಬಾ, ಇಳಿದು ಶುಂಭನ ದೂತನಾಗಿ ಬಂದಂತಹ ಈ ತಾಡಿದ ಮಾತುಗಳನ್ನು ಕೇಳಿದಾಗ ಮನಸಾಬ್ದಿಯಲ್ಲಿ ನಗೆ ಅಲೆಗಳು ಕೇರಿ ಬಂದವು. ಪರಿಣಾಮವಾಗಿ ಈತ ಧರೆಗುರುಳಿ ಬಿದ್ದ. ಲೋಕದಲ್ಲೊಂದು ಶಾಸ್ತ್ರ ಇದೆ, ದೂತವದೆ ಸಲ್ಲದು. ಇವ ಮಡಿದನೆಂದಾದರೆ ನನ್ನ ಮನದ ಅಭಿಪ್ರಾಯವನ್ನು ಮತ್ತೆ ಹೊತ್ತು ಶುಂಭನಲ್ಲಿಗೆ ಹೋಗುವರು ಯಾರು? ಆದ್ದರಿಂದ ಮಡಿದು ಬಿದ್ದಿರುವಂತಹ ಈತನಿಗೆ ಮತ್ತೆ ಜೀವವನ್ನು ಅನುಗ್ರಹಿಸಿದ್ದೇನೆ. ಹೆದರಿದೆನಮ್ಮ, ಹೆದರಿದೆ. ಕತಿಯಗೊಳ್ಳದಿರನ್ನ ಸಲಗು ಶುಂಭಾಯನ ಮದದಂತೆ ಭಿನ್ನಗದೆಯೇ ಮತಿ ಶೂನ್ಯನ ಮಮ ಧೃತಿನರು ದೈತ್ಯ ಪದಿಗೆ ನದಿಯರು ಸಮುದ್ರಾಂತ ಹೃತ್ಯನ್ಮಣಿ ದ್ವೀಪ ಸಂಭ್ರೂಢ ಬಿಲ್ವಾಟವಿ ಮಧ್ಯ ಕಲ್ಪ ಧ್ರುವ ಕಲ್ಪ ಕಾದಂಬ ಕಾಂತಾರ ಭಾಸಪ್ರಿಯೆ ಪರ್ವ ಲೋಕಪ್ರಿಯೆ ಪಲ್ಲಕಿ ವಾದನ ಪ್ರಕ್ರಿಯಾ ಲೋಲತಾ ನೀರಧ ಬದ್ಧ ತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವ ದೇವೇಶ ದೈತ್ಯೇಶ ಲಕ್ಷ್ಮೀಶ ಯೋಗೀಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟೀರ ಮಾಣಿಕ್ಯ ಸಂಘೇಷ್ಟ ಬಾಲ ತಪೋಧಾಮ ಪಾಲಾಕ್ಷ ತಾರುಣ್ಯ ಲಕ್ಷ್ಮೀ ಗೃಹೇಂತಾಗ್ರಿಯೇ ಪದ್ಮಯೇ ಅಧ್ವಯೇ ಕುರುಚಿನವರತ್ನ ಪೀಠಸ್ಥಿತೆ ಸುಸ್ಥಿತೆ ರತ್ನ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಖದ್ವಯೋಪಾಶ್ರಿತೆ ವಿಶ್ರುತೆ ಸರ್ವ ಮಂತ್ರಾತ್ಮಿಕೆ ಸರ್ವ ದಿವ್ಯಾತ್ಮಿಕೆ ಸರ್ವ ಹಸ್ತಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ನಾದಾತ್ಮಿಕೆ ಸರ್ವ ವೇದಾತ್ಮಿಕೆ ಸರ್ವ ಸರ್ವಾತ್ಮಿಕೆ ಪಾಹಿಮಾಂ ತುಭ್ಯಂ ಪಾಹಿಮಾಂ. ಅಮ್ಮ, ನಿನ್ನ ನಗುವಿನಿಂದ ಭೀತಿಗೊಂಡಿದ್ದೇನೆ. ಶುಂಭನ ಆಳಾಗಿ ಬಂದಂತಹ ನನಗೆ ಹೇಳುವುದಕ್ಕೊಂದು ಉತ್ತರ ಕೊಡು ತಾಯೇ, ಉತ್ತರ ಕೊಡು. ಸುಗ್ರೀವ, ಅಮ್ಮ ಭಯಪಡಬೇಡ. ದೂತನಾಗಿ ಬಂದಂತಹ ನೀನು ಶುಂಭನ ಮನದಾಭಿಪ್ರಾಯವನ್ನು ಹೊತ್ತು ಬಂದವ. ನನ್ನ ಮನದಾಭಿಪ್ರಾಯವನ್ನು ಹೊತ್ತು ಮತ್ತೆ ಆತನಲ್ಲಿಗೆ ಹೋಗಬೇಕಾಗಿ. ಹೌದಮ್ಮ. ಅವನಿಗೆ ನನ್ನನ್ನು ಮದುವೆಯಾಗುವ ಆಸೆ. ಹೌದು. ಹೋಗಿ ಹೇಳು, ಶುಂಭನೇನು ಆ ಶಂಭುವೇ ತಲೆಗಿಳಿದು ಬಂದರು. ಅಂಬನ ಸೇನೆಯ ಮನಸ್ಸು ಯಾರಿಗೂ ಒಡಂಬಡುವುದಿಲ್ಲ. ಆತನಿಗೆ ಮದುವೆ ಆಗಲೇಬೇಕಾದರೆ ಸೈನ್ಯ ಸಮೇತನಾಗಿ ಬರಲಿ, ಕಾದಾಡಲಿ, ನನ್ನನ್ನು ಸೋಲಿಸಲಿ, ಆಮೇಲೆ ಮದುವೆಯಾಗುತ್ತೇನೆ. ಇದು ಅವನನ್ನು ಮದುವೆಯಾಗುವುದಕ್ಕೆ ವರಹಮಾಲಿಕೆಯನ್ನು ಕೈಯಲ್ಲಿ ಧರಿಸಿದ್ದೇನೆ. ಒಂದು ವೇಳೆ ಅವ
ಬ್ರಹ್ಮಗಳೆಲ್ಲ ಉದುರಿ ದಾರವು ಪಾಶವಾದೀತು. ರಾಕ್ಷಸ ದೂತನಾಗಿ ಬಂದವನು ನಾನು ದೇವಿ ದೂತನಾಗಿ ಹಿಂದೆ ಹೋಗುತ್ತಾ ಇದ್ದೇನೆ. ಮುಂದೆ ಅವಧೂತನಾಗುವಂತೆ ಅನುಗ್ರಹಿಸಮ್ಮ. ಹೊರಗೆ ನಾ ಯಾವ ಕಾಲಕ್ಕೂ ಬದ್ಧನೇ ಹೌದು. ಸಂಧಾನವನ್ನು ಧಿಕ್ಕರಿಸಿದ್ದಾಳೆ. ಸಂಗ್ರಾಮವೇ ಪಣವಂತೆ. ಅವಳ ಮುಡಿಯಲ್ಲಿ ಹಿಡಿದು ನಿನ್ನನ್ನು ಬಯಸಿದರಂತೆ ಸಂತಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂತಾನವಲ್ಲ ಸಾಮಾನ್ಯ ಭಾವಿಸಬೇಡ. ದುರಧೀರ ದುರ್ಭ್ರಾಕ್ಷರಾಗಿದ್ದಾಳೆ. ನಿರಾತ ಸಿದ್ಧವಾಗಿದೆ.
ಕಾಳಿಕಾಂಬೆಯ ಜಗಜನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಲು ತನಿತ್ಯರು ಪೂಜಿಸುತ್ತಿರಲು ಶಾಂತಳಾಗಮ್ಮ. ದೇವೇಂದ್ರ, ನಿಮಗೆಲ್ಲರಿಗೂ ಚಮಾತಿರಂತೆ ದುರುಳ ಸರ್ವನಾಶಕ್ಕೆ ಕಾಳಿಯಾಗಿ ವಧಿಸುವುದರ ಮೂಲಕ ನಾಂದಿಯನ್ನು ಹಾಡಿದ್ದೇನೆ. ಇದೋ ಮುಂದೆ ದುರುಳರನ್ನು ಕೊಲ್ಲುವಂತಹ ಚಂಡಮನ್ನ ಕಾಣಿರಿ.